ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಆಡಳಿತ ಪಕ್ಷದವರನ್ನು ಕರೆಸಿದ್ದೇವೆ ಮತ್ತು ವಿರೋಧ ಪಕ್ಷದವರನ್ನು ಕರೆಸಿದ್ದೇವೆ. ತುಂಬ ಹೊತ್ತು ನೀವು ಕಾದಿದ್ದೀರಾ, ಕಾತರತೆಯಿಂದ ಕಾದಿದ್ದೀರಾ. ಇವಾಗ ಮೊದಲನೇದಾಗಿ ನಾನು ಆಡಳಿತ ಪಕ್ಷದವರಿಗೆ ಅವರ ಮಾತಾಡಲು ಅನುವು ಮಾಡಿಕೊಡ್ತಿದ್ದೀನಿ. ಆ ನಂತರ ವಿರೋಧ ಪಕ್ಷದವರಿಗೆ ನಾನು ಈ ಕಾರ್ಯಕ್ರಮವನ್ನು ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರೂ ಶಾಂತಯುತವಾಗಿ ಈ ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವನ್ನು ಮಾಡ್ಕೋತೀನಿ. ಮತದಾರ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಬರೋದು ಲೇಟ್ ಆಯಿತು, ಕ್ಷಮಿಸಿ. ಅದರದ್ದೊಂದು ಕಾರಣ ಬೇರೆಯೇ ಇದೆ. ಆದರೂ ನಾನು ಇವತ್ತು ರೈತರ ಪರವಾಗಿ ನಾನು ಚುನಾಯಿತ ಆಗಿರೋದ್ರಿಂದ ರೈತರ ಪರವಾಗಿ ಮಾತಾಡ್ತೀನಿ. ನಾನು ರೈತರಿಗೆ ಈ ಸಲ ನಾವು ವಿಶೇಷವಾಗಿ ಒಂದು ಸಹಾಯಧನನ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಅದು ನಿಮಗೆ ತುಂಬ ಉತ್ತೇಜನವಾಗುತ್ತೆ. ಅದನ್ನು ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ನಾನು ಏನು ಯೋಜನೆಗಳನ್ನ ರೈತರಿಗೆ ತಂದಿದ್ದೀನಿ ಅಂತ ಅದು ನಿಮಗೆ ಲಾಸ್ಟಿಗೆ ತಿಳಿಸ್ತೀನಿ. ಈಗ ನಾನು ಒಂದು ಸ್ವಲ್ಪ ಲೇಟ್ ಆಯಿತು ಬರೋದು. ಅದ್ರ ಕಾರಣ ಏನು ಅಂತ ನಿಮಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಂದರೆ ನಾನು ಬರೋತ್ತಿಗೆ ಏನಾಯಿತು ಅಂದರೆ, ನನ್ನ ಫ್ರೆಂಡು ಏನಿದ್ದಾನಲ್ಲ ಅವನು ಅಮ್ಮ ತೀರ್ಕೊಂಡ್ರು. ತುಂಬ ದುಃಖದ ವಿಚಾರ ಅದು. ಯಾಕಂದರೆ ಅವರು ನನ್ನ ಫ್ರೆಂಡನ್ನೇ ಯಾವ ಥರ ನೋಡ್ಕೊಂಡಿದ್ದಾರೆ ಅಂದರೆ ಅವ್ರ ಮಗನೇ ಯಾವ ಥರ ನೋಡ್ಕೊಂಡಿದ್ದಾರೆ ಅದೇ ರೀತಿ ನನ್ನನ್ನು ಅವರು ನೋಡ್ಕೊಂಡಿದ್ದಾರೆ. ತುಂಬ ಬೇಜಾರಾಯಿತು. ಅವರು ನಾನು ಕಾರ್ಯಕ್ರಮ ಬರೋದೇ ಅಲ್ಲ, ಯಾಕಂದರೆ ಅಷ್ಟೊಂದು ನೋವಿದೆ ನನ್ನ ಮನಸ್ಸಲ್ಲಿ. ಕಾರ್ಯಕ್ರಮ ಬರೋದೇ ಬೇಡ ಅಂದ್ಕೊಂಡಿದ್ದೆ. ಆದರೂ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಗಂಟೆಗಟ್ಟಲೆ ಕಾಯ್ತಾ ಇದ್ದೀರಾ, ಕಾತರತೆಯಿಂದ ಕಾಯ್ತಾ ಇದ್ದೀರಾ ನನ್ನ ಮಾತು ಕೇಳೋಕ್ಕಂತೇಳಿ ನಾನು ಬಂದೆ. ತುಂಬ ನೋವಿನ ಸಂಗತಿ ಏನಂದರೆ, ನನಗೆ ನನ್ನ ಫ್ರೆಂಡ್ ಅಮ್ಮ ಏನಿದ್ದಾರೆ ಅವರು ನನ್ನ ಫ್ರೆಂಡಿಗೆ ಮಾತ್ರ ಅಮ್ಮ ಅಲ್ಲ, ಅವರು ನನಗೂ ಅಮ್ಮ ಇದ್ದಂಗೆ. ಆ ಥರ ಅವರು ಬೆಳೆಸಿದ್ದಾರೆ. ತುಂಬ ಬೇಜಾರಾಗ್ತಿದೆ ನನಗೆ, ಏನು ಮಾಡೋದು. ಆದರೂ ನಾನು ನೋವುಗಳನ್ನ ಎಲ್ಲ ಮುಚ್ಚಿಟ್ಕೊಂಡು ಮಾತಾಡಬೇಕಾಗಿದೆ. ಏನು ಎಲ್ಲ ಮಹಿಳೆಯರು ಏನಿದ್ದಾರೆ ಅವರೆಲ್ಲ ನನಗೆ ತಾಯ್ದೀರಾಗಬೇಕು. ಅವ್ರನ್ನ ನಾನು ತಾಯ್ದೀರ್ ಸ್ಥಾನದಲ್ಲೇ ನೋಡ್ತೀನಿ ಎಲ್ಲ ಕಡೆಗೂ. ಹಾಗಾಗಿ ನನಗೆ ಮಹಿಳೆಯರ ಮತನೇ ಜಾಸ್ತಿ ಬಿದ್ದಿರೋದು. ಅವರಿಗೂ ಕೂಡ ನಾನು ವಿಶೇಷವಾದ ಒಂದು ಪ್ಯಾಕೇಜನ್ನ ಘೋಷಣೆ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನನಗೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಆ್ಯಕ್ಟಿಂಗ್ ಬರೀ ಸೆಂಟಿಮೆಂಟಲ್ಲೇ ಓದ್ಬಿಟ್ನಲ್ಲ. ಮಾಡ್ತಾನೆ. ನನಗೇನು ಭಾಷಣ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡಿದ್ದಾನೆ. ನಾವು ಇವ್ರ ಅಪ್ಪನ ಭಾಷಣ ಮಾಡ್ತೀವಿ. ಹೆಂಗೆ ಕಾಫಿ ಹೊಡಿತೀವಿ ನೋಡಿ ಇವ್ನ ಭಾಷಣ. ಎಲ್ಲ ಜನ ಹೆಂಗೆ ತಿರುಗಬೇಕು ಅನ್ನೋದನ್ನ ನಾವು ಕಲ್ತ್ಕೊ ಬಂದಿದ್ದೀವಿ. ನೋಡಿ ಹೆಂಗೆ ಕಾಫಿ ಹೊಡಿತೀನಿ. ಭಾಳ ನಾಟಕ ಮಾಡ್ತಾನೆ ಇವನು. ಮಾಡ್ತೀವಿ ನಾವು ಭಾಷಣ. ಈ ಆಡಳಿತ ಪಕ್ಷದವರು ಏನಿದ್ದಾರೆ ಒಂದು ವಿಶೇಷವಾದ ಪ್ಯಾಕೇಜನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಅವರು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಕೂಡ, ಮಹಿಳೆಯರಿಗೂ ಕೂಡ ಅಥವಾ ಒಂದು ರೈತರಿಗೂ ಕೂಡ ತುಂಬ ವರದಾನವಾಗುತ್ತೆ ಅಂತ ನನ್ನದೊಂದು ಆಶೆ ಇದೆ. ಅದೇ ರೀತಿ ಈಗ ಆ ವಿರೋಧ ಪಕ್ಷದವರು ಮಾತಾಡೋಕ್ಕೆ ನಾನು ಅವ್ರನ್ನ ಸ್ಟೇಜಿಗೆ ಆಹ್ವಾನ ಮಾಡ್ತಾ ಇದ್ದೀನಿ. ನಮಸ್ಕಾರ. ನನ್ನೆಲ್ಲ ಮತದಾರರು ಸಹಪಾಠಿಗಳಿಗೆಲ್ಲ ನನ್ನ ವಂದನೆ. ಇವತ್ತು ನಾನು ಬರೋದು ಸ್ವಲ್ಪ ತಡ ಆಗಿತ್ತು. ವಿಷಯ ಏನಪ್ಪ ಅಂತ ಅಂದರೆ, ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಇವತ್ತು ನಾನು ಬರಬೇಕಾದ್ರೆ ಬೇಗನೆ ಹೊರಟಿದ್ದೆ. ಇಲ್ಲಿಗೆ ಬೇಗ ಬರಬೇಕು ಅಂತ ಹೊರಟಾಗ ಒಂದು ವಿಷಯ ಕೇಳ್ಪಟ್ಟೆ. ನನ್ನ ಆತ್ಮೀಯ ಸ್ನೇಹಿತಂದು ಹೆಂಡತಿ ತೀರೋಗಿದ್ರು. ಆ ವಿಚಾರವಾಗಿ ನಂಗೊಂದು ಸ್ವಲ್ಪ ತಡ ಆಯಿತು. ಏನು ಹೇಳಬೇಕು ಅಂತ ನನಗೆ
ಮಾತೆ ಬರ್ತಾ ಇಲ್ಲ. ಆಕ್ಚುಲಿ ನನ್ನ ಫ್ರೆಂಡ್ ಹೆಂಡತಿ ಅವರು ನನ್ನ ಫ್ರೆಂಡಿಗೆ ಮಾತ್ರ ಹೆಂಡತಿ ಆಗಿರ್ಲಿಲ್ಲ, ನನಗೂ ಹೆಂಡತಿ ತರ ಆಗಿದ್ರು. ಹೇಳ್ಬೇಕು ಅಂದ್ರೆ ಆ ನೆನಪು ನಂಗೆ ಇಲ್ಲಿದೆ ಸ್ನೇಹಿತರೆ. ನನಗೆ ಇಲ್ಲಿ ಕೂತಿರೋಂಥ ಎಲ್ಲ ಮಹಿಳೆಯರು, ನಾನು ಯಾರಿಗೂ ಭೇದ ಮಾಡಲ್ಲ. ಯಾಕಂದ್ರೆ ನೀವೆಲ್ಲ ನನ್ನ ಹೆಂಡತಿ ಇದ್ದಂಗೆ. ಕ್ಷಮಿಸಿ, ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ ಅಪ್ಪ, ದಯವಿಟ್ಟು ಕ್ಷಮಿಸಿ. ಅಯ್ಯಪ್ಪ, ಇಲ್ಲೇ ಇದ್ರೆ ಪೆಟ್ಟು ತಿನ್ಬೇಕಾಗ್ತದೆ.